ಕಾಂಗ್ರೆಸ್ನ ಟಿಕೆಟ್ ಫೈಟ್ ಅನ್ನ ನೋಡಿದ್ವಿ. ಈಗ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲೂ ಕೂಡ ಕ್ಷಣಕ್ಕೂ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಭಾರಿ ಲಾಬಿ. ಸಿದ್ದೇಶ್ವರ್ಗೆ ಟಿಕೆಟ್ ತಪ್ಪಿಸಲು ರೇಣುಕಾಚಾರ್ಯ ಕಸರತ್ತು ನಡೆಸ್ತಾ ಇದ್ದಾರೆ. ದಾವಣಗೆರೆ ಟಿಕೆಟ್ಗಾಗಿ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ ರೇಣುಕಾಚಾರ್ಯ. ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ಸಿದ್ದೇಶ್ವರ್ಗೆ ಟಿಕೆಟ್ ತಪ್ಪಿಸಬೇಕು ಅಂತ ದೆಹಲಿಯಲ್ಲಿಯೇ ಠಿಕಾಣಿ ಹೂಡಿದ್ದಾರೆ ರೇಣುಕಾಚಾರ್ಯ. ಆಪ್ತರೊಂದಿಗೆ ಕೊನೆ ಹಂತದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ರೇಣುಕಾಚಾರ್ಯಗೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಸಾಥ್ ನೀಡಿದ್ದಾರೆ. ಇತ್ತ ಪುತ್ರನಿಗೆ ಟಿಕೆಟ್ ಕೊಡಿಸಲು ಜಿಎಂ ಸಿದ್ದೇಶ್ವರ್ ಸರ್ಕಸ್ ನಡೆಸ್ತಾ ಇದ್ದಾರೆ. ನನಗೆ ಕೊಡಿ, ಇಲ್ಲ ನನ್ನ ಮಗನಿಗಾದರೂ ಕೊಡಿ ಅಂತ ಸಿದ್ದೇಶ್ವರ್ ಪಟ್ಟು ಹಿಡಿದಿದ್ದಾರೆ. ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ, ಈ ಇಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿಯಲ್ಲಿ ಕ್ಷಣಕ್ಕೂ ಟಿಕೆಟ್ ಫೈಟ್ ಜೋರಾಗ್ತಾ ಇರುವಂಥದ್ದು. ಈಗಾಗಲೇ ಮೊದಲನೆಯ ಪಟ್ಟಿ ಬಿಡುಗಡೆ ಆಗಿದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರು ಕೂಡ ಇರುತ್ತೆ ಅನ್ನುವಂತಹ ನಿರೀಕ್ಷೆ. ಇದರ ನಡುವೆ ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಭಾರಿ ಲಾಬಿ ನಡೀತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ದಾವಣಗೆರೆ ಲೋಕಸಭಾ ಚುನಾವಣೆಗೆ ಟಿಕೆಟ್ಗೋಸ್ಕರ ಭಾರಿ ಲಾಬಿ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಜಿಎಂ ಸಿದ್ದೇಶ್ವರ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರೇಣುಕಾಚಾರ್ಯ ಸಿದ್ದೇಶ್ವರ್ ಅವ್ರಿಗೆ ತಪ್ಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಸರತ್ತು ನಡೀತಾ ಇದೆ. ಸೊ ಏನಾಗ್ತಾ ಇದೆ ಕ್ಷೇತ್ರದಲ್ಲಿ, ಜನರ ಅಭಿಪ್ರಾಯ ಏನು? ವೀಣಾ, ಈಗಾಗಲೇ ಕಳೆದ 3 ತಿಂಗಳಿಂದ ರೇಣುಕಾಚಾರ್ಯ ಅವರು ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಒಂದು ಟೀಮ್ ಅನ್ನ ಕಟ್ಕೊಂಡಿದ್ದಾರೆ. ಇಲ್ಲಿವರೆಗೂ ಸಹ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಅಂದ್ರೆ 8ನೇ ಬಾರಿಗೆ ಅವರು ಟಿಕೆಟ್ಗೆ ಪ್ರಯತ್ನವನ್ನು ನಡೆಸಿದ್ದಾರೆ. ಹಾಲಿ ಸಂಸದರು ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಜಿಎಂ ಸಿದ್ದೇಶ್ವರ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಮಗ ಅನಿತ್ ಕುಮಾರ್ ಅವ್ರಿಗೂ ಸಿಗ್ಬೋದು, ಇಲ್ಲ ಅವ್ರ ತಮ್ಮ ಲಿಂಗರಾಜ್ ಅವ್ರಿಗೂ ಸಹ ಸಿಗುವ ಸಾಧ್ಯತೆಗಳಿದೆ. ಅಂದ್ರೆ ಈ ನಿಟ್ಟಿನಲ್ಲಿ ಜಿಎಂ ಸಿದ್ದೇಶ್ವರ್ ಅವರು ಪ್ರಯತ್ನವನ್ನು ನಡೆಸಿದ್ದಾರೆ. ಆದ್ರೆ ಕಳೆದ 3 ತಿಂಗಳಿಂದ ರೇಣುಕಾಚಾರ್ಯ ಅಂಡ್ ಟೀಮ್, ಅಂದ್ರೆ ರೇಣುಕಾಚಾರ್ಯ ಆಗ್ಬೋದು, ಮತ್ತೆ ಚನ್ನಗಿರಿಯ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್, ಮತ್ತೆ ಡಾಕ್ಟರ್ ರವಿಕುಮಾರ್, ಮತ್ತೆ ಹೀಗೆ ಅವರ ಏನು ಜಿಎಂ ಸಿದ್ದೇಶ್ವರ ವಿರೋಧಿ ಬಣ ಇತ್ತು, ಈಗಾಗಲೇ ಸ್ಪಷ್ಟವಾಗಿ ಬಣ ರಚನೆ ಆಗಿರೋದು ದಾವಣಗೆರೆಯಲ್ಲಿ ನಿಮ್ಗೆ ಸ್ಪಷ್ಟ ಆಗ್ತಾ ಇದೆ. ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾರೆ. ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ರು, ಮತ್ತೆ ವಿಜೇಂದ್ರ ಅವ್ರನ್ನ ಭೇಟಿಯಾಗಿದ್ರು. ಈ ಬಾರಿ ಹೊಸ ಮುಖಕ್ಕೆ ಟಿಕೆಟ್ ಕೊಡ್ಲೇಬೇಕು, ಅಂದ್ರೆ ಸ್ಥಳೀಯರಿಗೆ ಟಿಕೆಟ್ ಕೊಡ್ಬೇಕನ್ನೋ ಲಾಬಿಯನ್ನ ಮಾಡಿದ್ರು. ಇದು ಇವತ್ತು ಅಂತಿಮ ಘಟ್ಟವನ್ನ ಮುಟ್ಟಿದೆ. ಈಗಾಗಲೇ ಬಿಜೆಪಿ ಅಳೆದು ತೂಗಿ ನೋಡ್ಬಿಟ್ಟು ಟಿಕೆಟ್ ಅನ್ನ ದಾವಣಗೆರೆ ಕ್ಷೇತ್ರದಲ್ಲಿ, ಯಾಕಂದ್ರೆ ಬಿಜೆಪಿಗೆ ಒಂದಿಷ್ಟು ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಈ ಬಾರಿನೂ ಸಹ ಅಂದ್ರೆ ಈಗಾಗಲೇ 4 ಬಾರಿ ಜಿಎಂ ಸಿದ್ದೇಶ್ವರ್ ಅವರು ಗೆದ್ದರೆ 5ನೇ ಬಾರಿಗೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರು ಪ್ರಯತ್ನವನ್ನ ನಡೆಸಿದ್ದಾರೆ. ಸಾಕಷ್ಟು ಕೆಲಸಗಳನ್ನು ಸಹ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಈ ಬಾರಿ ರೇಣುಕಾಚಾರ್ಯ ಅವರು ಕಳೆದ 3 ತಿಂಗಳಿಂದ ಎಗನೆಸ್ಟ್ ಆಗಿ ನಿಂತ್ಕೊಂಡು ಸಭೆಗಳು ಮಾಡ್ತಾರೆ. ಮತ್ತೆ ತಮ್ಮ ಈ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ನಮ್ಮಲ್ಲಿ ಯಾರಿಗಾದ್ರೂ ಸಹ ಹೊಸ ಮುಖಕ್ಕೆ ಟಿಕೆಟ್ ಕೊಡಿ ಅನ್ಕೊಂಡು ಈಗ ದೆಹಲಿಯಲ್ಲಿ ಲಾಬಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಕಳೆದ 1 ವಾರದಲ್ಲಿ 2ನೇ ಬಾರಿಗೆ ದೆಹಲಿಗೆ, ಇವತ್ತು ಅವರ ಟೀಮ್ ದೆಹಲಿಯಲ್ಲಿದೆ. ಅಂತಿಮ ಕ್ಷಣದವರೆಗೂ ಸಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಯಡಿಯೂರಪ್ಪನವರು ಈ ಹಿಂದೆ ಬಂದಾಗ್ಲೂ ಹೇಳಿದ್ರು, ಅಂದ್ರೆ ಜಿಎಂ ಸಿದ್ದೇಶ್ವರ್ ಈ ಬಾರಿ ಅವ್ರಿಗೂ ಸಹ ನೀವು ಸಹಕಾರ ಕೊಡಿ ಅಂದ್ಕೊಂಡು ಹೇಳಿದ್ರು. ಅದರಾದ ಬೆನ್ನಲ್ಲೇ ಅಂದ್ರೆ ಹೈಕಮಾಂಡ್ಗೆ, ರಾಜ್ಯ ಹೈಕಮಾಂಡ್ ಮತ್ತು ಬಿಜೆಪಿ ಹೈಕಮಾಂಡ್ಗೆ ಪದೇ ಮನವರಿಕೆ ಮಾಡಿ ಕೊಡೋ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಬಿಜೆಪಿ ಕಳೆದ ಇತಿಹಾಸವನ್ನ ನೋಡ್ಕೊಂಡ್ರೆ ಸಾಕಷ್ಟು ಬಾರಿ ಅವ್ರಿಗೆ ಗೆದ್ದಿರೋದ್ರಿಂದ ಈ ಕ್ಷೇತ್ರವನ್ನು ಈ ಬಾರಿನೂ ಸಹ ಗೆಲ್ಬೇಕು. ಮತ್ತೆ ಈಗ ಏನ್ ಮೋದಿ ಅವರ ಅಲೆ ಇದೆ, ಈ ಅಲೆಯನ್ನು ಉಪಯೋಗಿಸ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಇಲ್ಲಿ ಕಾರ್ಯಕರ್ತರು ವೋಟ್ ಹಾಕ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಆಂಟಿ ಪ್ರಯತ್ನವನ್ನ ನಡೆಸಿದೆ. ವೀಣಾ, ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.